ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ನಾನು ಡ್ಯಾಡ್ ವಿಷಯಕ್ಕೆ ಬರ್ತೀನಿ. ಫೈನಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ವೇಟ್ ಮಾಡಿ ಸಾಕಾಯಿತು. ಅಂತೂ ಇಂತೂ ಪ್ರೋಮೋ ಬಂತು ಆ್ಯಂಡ್ ಇಲ್ಲಿ ಕಳಪೆನ ಮಾಡುವಣ್ಣಗೆ ಕೊಟ್ಟಿದ್ದಾರೆ. ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ಪ್ರಕಾರ ಈ ವಾರ ಮಾಡುವಣ್ಣಂಗೆ ಕ್ಯಾಪ್ಟನ್ಸಿ ಏನಿದೆ ಅದೊಂದು ವರ ಆಗುತ್ತೆ ಅಂತ ಅಂದ್ಕೊಂಡೆ, ಆದರೆ ಅದು ಶಾಪವಾಗಿ ಬದಲಾಯಿತು ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣ ಇವರೇ ಅಂತ ಕೂಡ ಹೇಳ್ಬೋದು. ಕೆಲವೊಂದು ಕಡೆ ಇವ್ರು ತಗೊಂಡಂಥ ನಿರ್ಧಾರಗಳೇನಿದೆ ಅಲ್ಲಿ ತುಂಬ ತಪ್ಪುಗಳು ಕೂಡ ಆಗಿದೆ. ಜೊತೆಗೆ ಉಸ್ತುವಾರಿ ಅಂತ ಬಂದಾಗ ಅಂದರೆ ಕ್ಯಾಪ್ಟನ್ ಆಗಿರುವಂಥದ್ದು ಉಸ್ತುವಾರಿ ಕೆಲಸ ಕೂಡ ಮಾಡಿದ್ದಾರೆ, ಬಟ್ ಅಲ್ಲಿ ತುಂಬ ತಪ್ಪುಗಳಾಗಿದೆ ಅನ್ನೋದು ಕೂಡ ಬರ್ತಾ ಇರುವಂಥದ್ದು. ಸೊ ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಜೊತೆಗೆ ಮೇಯ್ನಾಗಿ ಅವತ್ತು ಏನು ನಾಮಿನೇಟ್ ಅನ್ನೋದು ಮಾಡಿದ್ರು, ನಾಮಿನೇಷನ್ ಪ್ರಕ್ರಿಯೆ ನಡೀತಲ್ಲ ಅವತ್ತು. ಸೊ ಅಲ್ಲಿ ತುಂಬ ಜನ ಅನಿಸ್ಬೋದು ಫೇವರ್ ಮಾಡ್ತಿದ್ದಾರೆ ಬೇರೆಯವ್ರಿಗೆ, ಇಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕೂಡ ಅನಿಸ್ಬೋದು. ಬಟ್ ನನ್ನ ಪ್ರಕಾರ ಮಾಡುವಣ್ಣ ಹೇಗೆ ಆ ವಿಷಯನ ಅರ್ಥ ಮಾಡ್ಕೊಂಡ್ರೋ ಅದು ತಕ್ಕಂತೆ ಕೊಟ್ಕೊಂಡು ಹೋದ್ರು ಅಂತ ಅನಿಸುತ್ತೆ. ಮೇ ಬಿ ಜಡ್ಜ್ಮೆಂಟ್ ಮಾಡೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪನ್ನ ಮಾಡಿದ್ದಾರೆ, ಆದರೆ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿದ್ರೆ ಅಂತ ನಂಗೆ ಅನಿಸ್ತಿಲ್ಲ. ನಿಮ್ಗೇನಾದ್ರು ಅನಿಸಿದರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಅವ್ರು ಹೇಗೆ ಅರ್ಥ ಮಾಡ್ಕೊಂಡ್ರೋ ಹಾಗೆ ಕೊಡ್ತಾ ಹೋದರು. ಬಟ್ ಏನಪ್ಪ ಅಂದರೆ ಈ ವಾರ ಕಂಪ್ಲೀಟ್ ಅಂತ ನೋಡ್ಕೊಬಂದಾಗ ಮಾಡುವಣ್ಣ ಕಡೆಯಿಂದ ತಪ್ಪುಗಳಾಗಿದೆ. ಅದು ಕೂಡ ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಕೊಡಬೇಕಾದ್ರೆ ಅವ್ರಿಗೆ ಹೇಗೆ ಅನಿಸುತ್ತೆ ಆಗ ಕೊಟ್ಬಿಟ್ಟಿದ್ದಾರೆ. ಬಟ್ ಅವ್ರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು, ಎಲ್ಲದೂ ಕೂಡ ಕಂಪೇರ್ ಮಾಡ್ಕೋಬೇಕಾಗಿತ್ತು. ಬೇರೆ ಸ್ಪರ್ಧಿಗಳಿಗೆ ಬೇರೆಯವ್ರನ್ನ ಕಂಪೇರ್ ಮಾಡಿ ಅಲ್ಲಿ ಅವ್ರು ನಾಮಿನೇಟ್ ಹಾಕಕ್ಕೆ ಡಿಸರ್ವ್ ಇದ್ದಾರಾ ಅಥವಾ ಅವ್ರು ಏನಾದ್ರು ತಪ್ಪು ಮಾಡಿರುವಂಥದ್ದು ಇದೆಯಾ ಮತ್ತು ಆ ವಿಷಯಗಳೆಲ್ಲನೂ ಇಟ್ಕೊಂಡು ಅನಲೈಸ್ ಮಾಡಿ ಕೊಡಬೇಕಾಗಿತ್ತು. ಮಾಡುವಣ್ಣಗೆ ಇದೆಲ್ಲ ಸ್ವಲ್ಪ ಕಷ್ಟನೇ. ಬಟ್ ಈ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಪ್ರತಿಯೊಂದು ವಿಷಯನೂ ಕೂಡ ಕಲಿಬೇಕಾಗುತ್ತೆ. ಇದೊಂದು ಪಾಠ ಅಂತ ಅಂದ್ಕೊಂಡು ಅವ್ರು ಮುಂದೆ ಹೋಗಬೇಕಾಗುತ್ತೆ. ನೋಡಿ ಏನು ಮಾಡ್ತೀನಿ ಕತೆ ಅಂತ. ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಕೂಡ ಒಂದಿಷ್ಟು ರೀಸನ್ ಹೇಳಿದ್ದಾರೆ. ಆ್ಯಂಡ್ ಗೈಸ್ ನಿಮ್ಮ ಪ್ರಕಾರ ಈ ವಾರದ ಬಿಗ್ ಬಾಸ್ ಮನೆಯ ಕಳಪೆ ಯಾರು ಯಾಕೆಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಜೊತೆಗೆ ಉತ್ತಮ ಯಾರು ಸಿಕ್ಕಿರ್ಬೋದು ಅಂತ ಒಂದು ಗೆಸ್ ಮಾಡಿ. ಇವಾಗ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬೋಣ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಕ್ಯಾಪ್ಟನ್ ಅಂತ ಅಂದಾಗ ತಲೆಯಲ್ಲಿ ಬುದ್ಧಿ ಇರಬೇಕು. ಕ್ಯಾಪ್ಟನ್ಸಿಗಿಂತ ನನಗೆ ಅವ್ರು ಅನ್ಸಿದ್ದು ಒಬ್ಬ ಕಾಂಟ್ರಾಕ್ಟರ್ ಅಂತ ಅನ್ನಿಸ್ತು. ಕೊಟ್ಟಂತ 6 ಕಾರಣಗಳಲ್ಲಿ ಒಬ್ಬರಿಗೂ ಕೂಡ ನನಗೆ ನೀವು ಕೊಟ್ಟಿದ್ದ ಕಾರಣ ಸರಿ ಅನ್ನಿಸ್ಬೇಕು. ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದೀನಿ. ಏನು ಗಾಯ್ತು ಓಕೆ, ಒಂದು ಅಡಿಗೆ ಮಾಡಬೇಕು ಅಂದ್ರೆ ಕ್ಯಾಮ್ರಾ ಅವ್ರ ಕಡೆ ಟರ್ನ್ ಆಗಬೇಕು, ಬ್ಯಾಟ್ರಿ ಹಾಕೋದಕ್ಕೆ ಕ್ಯಾಮ್ರಾ ಟರ್ನ್ ಆಗಬೇಕು ಅಂತ ಕೊಟ್ರಿ ನೋಡಿ, ನಿಜವಾಗ್ಲೂ ನನಗೆ ಇಲ್ಲಿ ಘಾಸಿ ಆಯ್ತು. ಪ್ರಾಪರ್ ರೀಸನ್ಗಳು ತುಂಬಾ ಕರೆಕ್ಟ್ ಆಗಿರ್ಬೇಕು ನಾಮಿನೇಟ್ ಮಾಡೋದು. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ ಹೇಳ್ತಿರೋದೇನೋ ಸತ್ಯನೇ ಇದೆ ಸುದ್ದಿ ಅವರು, ಬಟ್ ಅದನ್ನು ಅವರು ಕೂಡ ಫಾಲೋ ಮಾಡಬೇಕಾಗತ್ತಲ್ಲ. ಹೇಳೋದೊಂದು ಮಾಡೋದೊಂದು. ಆ್ಯಂಡ್ ಈ ಟೀಮ್ ಅವರೇ ತುಂಬ ವಿಷಯಗಳನ್ನ ಮಾಡಿದ್ದಾರೆ. ಸೊ ಅದೆಲ್ಲ ನಮ್ಗೆ ಹೋದ್ವಾರನೇ ಗೊತ್ತಾಯಿತು. ಬಟ್ ಇವ್ರು ಮಾಡಿರ್ತಾರೆ ಅಂದ್ಬಿಟ್ಟು ನಾವು ಮಾಡಿದ್ರೆ ಅವ್ರಿಗೂ ನಮಗೂ ಡಿಫ್ರೆನ್ಸ್ ಇರೋದಿಲ್ಲ. ಸೊ ಮಾಡೋಣ, ಕಲಿಯೋದಿದ್ದೇನೆ, ಕಲಿಬೇಕಾಗುತ್ತೆ, ಮುಂದೆ ಕಲಿತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಪ್ಪ ಅಂದರೆ ನನಗೆ ಒಂದು ಸ್ವಲ್ಪ ಶಾಕ್ ಆಗಿದ್ದಂಥದ್ದು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಡುವಣ್ಣಂಗೆ ಕಳಪೆ ಕೊಡ್ತಾರೆ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥದ್ದು ರಾಶಿಕ್ ಅವರು ಕೊಡ್ಬೋದು, ಇಲ್ಲಾಂದರೆ ರಕ್ಷಿತಂಗೆ ಟಾರ್ಗೆಟ್ ಮಾಡಿಕೊಡ್ಬೋದು ಅಂತ ಅಂದ್ಕೊಂಡೆ. ಯಾಕಂದ್ರೆ ಅವರಿಬ್ಬರಿಂದ ತುಂಬ ವಿಷಯಗಳಾಯಿತು ಗ್ರೂಪಲ್ಲಿ. ಸೊ ಪಕ್ಕವರು ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಆಮೇಲೆ ಜೊತೆಗೆ ನೆನ್ನೆ ಲೈವಲ್ಲಿ ಮಾತಾಡ್ತಿದ್ರು ಜಾನ್ವಿ ಮತ್ತು ಅಶ್ವಿನಿ ಕೂಡ ಇಬ್ಬರು ಮಾತಾಡ್ತಿದ್ದಾಗ ಅಲ್ಲಿ ಕ್ಲಿಯರಾಗಿ ಕಳಪೆ ಕೊಡುವಂಥದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇತ್ತು. ಸೊ ಎಲ್ಲ ಒಂದು ಕಡೆ ಟಾರ್ಗೆಟ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲೇನೋ ವಿಚಿತ್ರವಾಗಿದೆ. ಸುದ್ದಿ ಯಾರನ್ನೂ ಕೊಡ್ಬೋದು ಅನ್ಸುತ್ತೆ ನೋಡಿ. ಹೋದ ವಾರ ಅಷ್ಟೆಲ್ಲ ಕೊಟ್ಟವರು, ಈ ವಾರ ಎಲ್ಲ ಎಸ್ಕೇಪ್ ಸುದ್ದಿ. ಈ ವಾರ ಯಾರೂ ವೋಟ್ ಮಾಡಿಲ್ಲ ಅಂತ ಅನಿಸುತ್ತೆ. ಬಟ್ ತುಂಬ ಜನ ಈ ಬಿಗ್ ಬಾಸ್ ಮನೆ ಏನೂ ಮಾಡ್ದಂತೆ ಆಟ ಆಡ್ತಿದ್ದಾರೆ. ಸೊ ಅಂಥವ್ರ ಬಗ್ಗೆ ಏನು ಹೇಳ್ತೀರಾ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಏನು ಒಂದು ರೀಸನ್ ಕೊಡ್ತಾ ಇದ್ದಾರೆ, ಅದ್ರ ಕೆಲವೊಂದು ಸತ್ಯ ಕೂಡ ಇದೆ, ಹಾಗೆ ಒಂದು ಕೆಲವೊಂದು ಅವ್ರು ಅಂದ್ಕೊಂಡಿರೋದು ಕೂಡ ಇದೆ. ಸೊ ಅದ್ರ ಯಾವ್ದು ಸರಿ ಯಾವ್ದು ತಪ್ಪು ಅದ್ರ ಬಗ್ಗೆ ನಮ್ಮ ಒಂದು ಪರ್ಸ್ಪೆಕ್ಟಿವಿಂದ ಮಾತಾಡೋಣ. ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ. ಆ್ಯಂಡ್ ರಿಷಾ ಅವ್ರು ಕೊಡ್ತಾ ಇದ್ದಾರೆ. ಸೊ ಅವ್ರು ರೀಸನ್ ಏನು ಕೊಟ್ಟಿರ್ತಾರೆ ಅಂತ ಇಲ್ಲಿ ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡೋಣ. ಬುದ್ಧಿನೇ ಇಲ್ಲ ಅನ್ನೋದಂತೂ ತಪ್ಪೆ. ಯಾಕಂದರೆ ಮಾಡುವಣ್ಣಗೆ ಬುದ್ಧಿ ಇದ್ದೆ ಅವರು ಅಲ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತೊಗೊಂಡ್ರು. ಬಟ್ ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡ್ರು ಆ ರೀತಿ ಕೊಡ್ತಾ ಹೋದರು ಅಷ್ಟೇ. ಸ್ವಲ್ಪ ಬುದ್ಧಿ ಉಪಯೋಗಿಸಬೇಕಾಗಿತ್ತು ಜಾಸ್ತಿ ಅಂತ ಅನಿಸುತ್ತೆ. ಈ ಬಿಗ್ ಬಾಸ್ ಮೇಲೆ ಅದೊಂದು ಸ್ವಲ್ಪ ಕಷ್ಟ ಆಗ್ತಿದೆ ಅವ್ರಿಗೆ ಅಂತ ಕೂಡ ಅರ್ಥ ಆಗ್ತದೆ. ಆ್ಯಂಡ್ ಅದರಿಂದ ಬೇರೆಯವ್ರು ಕೂಡ ಎಫೆಕ್ಟ್ ಕೂಡ ಆಗ್ತದೆ. ಯಾವ ಅರ್ಥದಲ್ಲಿ ಹೇಳಿದಾರೆ ಅಂತ ಗೊತ್ತಿಲ್ಲ. ಮೇ ಬಿ ಇವರು ಬೇರೆಯವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ, ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅನ್ನೋ ರೀತಿ ಅನಿಸಿದೆ, ಹೇಳ್ತಿರೋ ರೀತಿ ಇದೆ. ಇವ್ರ ಪ್ರಕಾರ ಅಲ್ಲಿರುವಂಥ ಬೇರೆ ಸ್ಪರ್ಧಿಗಳು ನಾಮಿನೇಟ್ ಆಗಲಿವಲ್ಲ, ಇವ್ರು ನಾಮಿನೇಟ್ ಮಾಡಲಿವಲ್ಲ, ಅವರೆಲ್ಲರಿಗೋಸ್ಕರ ಇವ್ರು ಕೆಲಸ ಮಾಡ್ತಿದ್ದಾರೆ. ನಮ್ಮನ್ನು ಇಲ್ಲಿ ಒಂದು ಇದು ನಾಮಿನೇಟ್ ಮಾಡೋದಕ್ಕೆ ಅವ್ರಿಗೋಸ್ಕರ ಮಾಡಿದಂಥದ್ದು, ಅವ್ರನ್ನ ಸೇಫ್ ಮಾಡೋಕ್ಕೋಸ್ಕರ ಅನ್ನೋ ರೀತಿ ಕಾಕೃತಿ ಮಾತಾಡ್ತಿರೋಂಥದ್ದು. ಆ್ಯಂಡ್ ಇಲ್ಲಿ ಆ ಕೆಲಸ ಅಂತೂ ಖಂಡಿತವಾಗ್ಲೂ ಮಾಡುವಣ್ಣ ಮಾಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಗೈಸ್. ನಿಮ್ಗೆ ಅನಿಸುತ್ತೆ ಗೈಸ್? ಆ್ಯಂಡ್ ಜೊತೆಗೆ ಮಾಡುವಣ್ಣ ಆ ಥರ ಟಾರ್ಗೆಟ್ ಮಾಡೋದಾಗೆ ಬೇರೆ ಕೆಲಸಗಳನ್ನೇ ಮಾಡೋರು, ಬಟ್ ಆ ರೀತಿ ವ್ಯಕ್ತಿ ಅಲ್ಲ. ಬಟ್ ಇವ್ರಿಗೆ ಅನ್ಸೋದ್ರೂ ಕೂಡ ಅರ್ಥ ಆಗಿದೆ. ಯಾಕಂದರೆ ಅವರ ಗ್ರೂಪ್ ಅವ್ರನ್ನೇ ಎಲ್ಲರನ್ನೂ ಕೂಡ ನಾಮಿನೇಟ್ ಮಾಡಿದಾಗ ಅದ್ರ ರಕ್ಷಿತ ಒಬ್ಬರೇ ಸಪ್ರೇಟ್ ಅಂತ ಹೇಳಬೇಕು. ಸೊ ಅಲ್ಲಿ ಅನಿಸ್ಬಿಡುತ್ತೆ, ಓ ಇದು ಬೇಕು ಅಂತ ಟಾರ್ಗೆಟ್ ಮಾಡ್ತಾರೆ ಅಂತ. ಸೊ ಆಗ ಅವ್ರ ಪರ್ಸ್ಪೆಕ್ಟಿವ್ ಕೂಡ ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳೋಕ್ಕಾಗಲ್ಲ. ಕೊಟ್ಟಂತ 6 ಕಾರಣಗಳಲ್ಲಿ ಒಬ್ಬರಿಗೂ ಕೂಡ ನನಗೆ ನೀವು ಕೊಟ್ಟಿದ್ದ ಕಾರಣ ಸರಿ ಅನ್ನಿಸ್ಬೇಕು.
ಆ್ಯಕ್ಚುಲಿ ನಾಮಿನೇಟ್ ಮಾಡಬೇಕಾದ್ರೆ ಅವ್ರು ಹೇಗೆ ಅರ್ಥ ಮಾಡ್ಕೊಂಡ್ರೆ ಹಾಗೆ ಕಾರಣಗಳು ಕೊಟ್ಟರು. ಜೊತೆಗೆ ಇವ್ರ ವಿಷಯ ಅಂತ ಬಂದಾಗ ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ. ಯಾಕಂದರೆ ಆ ಬಿಗ್ ಬಾಸ್ ಮೇಲಂತ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಿದೆ ಇವ್ರು ಏನು ಮಾಡ್ತಾಯಿದ್ರು ಹೋದ ವಾರ ಅಂತ. ಈ ವಾರ ತುಂಬ ಚೆನ್ನಾಗಿ ಬದಲಾವಣೆ ಆಗಿದೆ ಅವ್ರ ಕಡೆಯಿಂದ, ಅದಕ್ಕೆ ಖುಷಿ ಇದೆ. ಬಟ್ ಏನಪ್ಪ ಅಂದರೆ ಹೋದ ವಾರ ಅಂತ ಬಂದಾಗ ಅಲ್ಲಿ ರಕ್ಷಿತಾ ವಿಷಯ ಅಂತ ಬಂದಾಗ ಆ ಪಾಯಿಂಟ್ಗಳೆಲ್ಲ ನೋಡಿದಾಗ ಇವರು ತುಂಬ ಕೆಲಸಗಳು ಮಾಡೋದ್ರಿಂದ ಕಪ್ಪದನ್ನ ನೀರನ್ನ ಒಯ್ತಾರೆ. ಸೊ ಹಾಗೆ ನನ್ನ ಪ್ರಕಾರ ಅಲ್ಲಿ ಎಲ್ಲವೂ ಕೂಡ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಅಲ್ಲಿ ಸತ್ಯ ಕೂಡ ಇತ್ತು. ಆ್ಯಂಡ್ ಅವ್ರು ಹೇಗೆ ಅರ್ಥ ಮಾಡ್ಕೊಂಡ್ರೆ ಆಗ ಕೊಟ್ಟಿದ್ದಾರೆ. ಆ್ಯಂಡ್ ಇವ್ರು ಯಾಕೆ ಹೀಗೆ ಮಾತಾಡ್ತಿದ್ದಾರೆ ಅಂದರೆ ಎಲ್ಲರೂ ಇವ್ರಿಗೆ ಆಯ್ತಲ್ಲ ಆ ಥರ. ಸೊ ಆ ಕಾರಣದಿಂದ ಬಟ್ ಏನಪ್ಪ ಅಂದರೆ ಮಾಡೋಣ ಆ ವಿಷಯದ ಕಟ್ಟಾಗಿ ಕೊಟ್ಟರು. ಬಟ್ ಇವರು ಅದನ್ನು ಪಾಯಿಂಟ್ ಕೂಡ ಚೆನ್ನಾಗಿ ಮಾಡಿದ್ರು. ಏನಂದರೆ ಮಾಡೋಣಂಗೆ ಕನ್ವರ್ಷನ್ ಮಾಡೋಕ್ಕೆ ಕಟ್ಟಾಗಿ ಬರಲ್ಲ, ಅಂದರೆ ವಾದ ವಿವಾದಗಳನ್ನ ಜಾಸ್ತಿ ಮಾಡೋಕ್ಕೆ ಬರಲ್ಲ. ಅವ್ರು ಸ್ವಲ್ಪ ಟೈಮ್ ತೊಗೋತಾರೆ, ಅದು ಸ್ವಲ್ಪ ಎಫೆಕ್ಟ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿ ಕೇಳಿದ್ರು ನನಗೂ ನಿನಗೂ ಏನಾರು ಇದೆಯಾ ಅಂತ. ಬಟ್ ಬೇರೆಯವ್ರ ವಿಷಯ ಇಟ್ಕೊಂಡು ಕೊಡಲೇಬಾರ್ದಾಗಿದ್ರೆ ಕೊಡ್ಬೋದು. ಬಟ್ ರಕ್ಷಿತಾ ಅವ್ರ ವಿಷಯ ಬಿಟ್ಟು ಬೇರೆ ನನಗೂ ನಿನಗೂ ಏನಿಲ್ಲ ಅನ್ನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡಿ ಅವ್ರು ಆ ಥರ ಮಾತಾಡಿದ್ರು. ಅಲ್ಲ ಸ್ವಲ್ಪ ತಗೊಳಾಕೊಂಡ್ರು ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ಏನಾದರೂ ಇವ್ರೇನು ಅಷ್ಟೊಂದು ಕೇರ್ ಮಾಡೋಂಗೂ ಕಾಣಿಸಲ್ಲ ಯಾರಿಗೂ ಕೂಡ. ನೋಡುವ ಅದಂತೂ ಆಗಿಲ್ಲ ಅನ್ಕೋತೀನಿ. ಯಾಕಂದರೆ ಅಧಿಕಾರದಲ್ಲಿ ಅಂತ ಬಂದಾಗ ಅದನ್ನು ಅಧಿಕಾರನ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ತಪ್ಪುಗಳಾಗಿದೆ ಡಿಸಿಷನ್ ತೊಗೋಬೇಕಾರೆ, ನಾಮಿನೇಟ್ ಮಾಡಬೇಕಾದ್ರೆ ಅದನ್ನು ಕೂಡ ರಘು ಅಣ್ಣನೂ ಕೂಡ ನಾಮಿನೇಟ್ ಮಾಡ್ತಾರೆ. ಕಾರಣಗಳು ಚೆನ್ನಾಗಿರಲಿಲ್ಲ. ಆ್ಯಂಡ್ ಬೇರೆ ಸ್ಪರ್ಧಿಗಳು ಕೂಡ ಅದೇ ಅನಿಸಿರೋದು, ಕಾರಣಗಳೆಲ್ಲ ಒಂದು ಕಡೆ ತಪ್ಪಾಯಿತು ಅಂತ. ಅದು ಸರಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಬಟ್ ಕಷ್ಟ ಇದೆ ಅವ್ರಿಗೆ ಆ ಥರ ಅನಲೈಸ್ ಮಾಡುವಂಥದ್ದು. ಆ್ಯಂಡ್ ಇದು ನಾನು ಒಪ್ಕೋತೀನಿ. ಯಾಕಂದರೆ ಅದನ್ನು ಅವ್ರು ಯಾಕೆ ಅಂದ್ಕೊಂಡ್ರು ಅಂದರೆ ಆ ಥರ ಇದ್ರಲ್ಲ ಇವರು ಕ್ಯಾಮ್ರಾ ಮುಂದೆ ಹೋಗೋದು ಅದೆಲ್ಲ ಮಾಡ್ತಿರ್ತಾರಲ್ಲ, ಮೇಕಪ್ ಮಾಡ್ಕೋತಲ್ಲ. ಬಟ್ ಅವ್ರ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿಬಿಟ್ರು. ಬಟ್ ಈ ಕಡೆಯೂ ಪರ್ಸ್ಪೆಕ್ಟಿವ್ ಇದೆ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೊಡಬೇಕು ಅನ್ನೋದು ತಲೆಗೆ ಬರಲಿಲ್ಲ ಅಂತ ಅನಿಸುತ್ತೆ ಮಾಡೋಣಗೆ. ಅದರಿಂದ ಎಡ್ವರ್ಟ್ ಆಯ್ತದು. ಯಾ ಆ್ಯಕ್ಚುಲಿ ಹರ್ಟ್ ಆಗೇ ಆಗುತ್ತೆ. ಯಾಕಂದರೆ ಅವ್ರು ಕೊಟ್ಟಂಥ ಕಾರಣದಿಂದ ಈಗ ನಾಮಿನೇಟ್ ಆಗಿದ್ದಾರೆ, ಓಕೆನಾ. ಆ್ಯಂಡ್ ಆ ಕಾರಣ ಓಕೆನಾ ಅಂದರೆ ಇಲ್ಲ, ಅದು ಸ್ವಲ್ಪ ಬೇಜಾರು ತಂದೆ ತರುತ್ತೆ ಯಾರಿಗಾದ್ರು ಕೂಡ. ಸೊ ಈ ಥರ ಇರಬೇಕಾದ್ರೆ ಖಂಡಿತವಾಗ್ಲೂ ಇಲ್ಲಿ ಮಾಡೋಣ ಡಿಸರ್ವ್ ಇದ್ದಾರೆ ಈ ಥರ ವಿಷಯಗಳಲ್ಲಿ. ಅಂದರೆ ಎಲ್ಲೋ ಒಂದು ಕಡೆ ರಾಂಗಾಗಿ ಜಡ್ಜ್ ಮಾಡಿಬಿಟ್ರು. ಆ್ಯಂಡ್ ಇನ್ನೂ ಬೆಟರಾಗಿ ಜಡ್ಜ್ ಮಾಡಬೇಕಾಗಿತ್ತು ಅನ್ನೋದು ಮೇನ್ ಪಾಯಿಂಟ್. ಪ್ರಾಪರ್ ರೀಸನ್ಗಳು ತುಂಬ ಕರೆಕ್ಟ್ ಆಗಿರಬೇಕು ನಾಮಿನೇಟ್ ಮಾಡುವಾಗ. ನೋಡ್ರಪ್ಪ, ಹೋದ ವಾರ ಬೇಕು ಅಂತ ಟಾರ್ಗೆಟ್ ಮಾಡಿ ಕೊಟ್ಟಂಥ ವ್ಯಕ್ತಿ ಈ ವಾರ ಯಾವ ಥರ ಭಾಷಣ ಮಾಡ್ತಿದ್ದಾರೆ. ಬಟ್ ತಪ್ಪಿದೆ ಇವ್ರದ್ದು ಕೂಡ. ಬಟ್ ಇವಾಗ ಇವರು ಕೂಡ ಅದೇ ಬೇರೆಯವ್ರದ್ದು ಕೂಡ ಬೇರೆ ತಪ್ಪು ಮಾಡ್ತಿದ್ದಾರೆ. ಆ್ಯಂಡ್ ರೀಸನ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ರೀಸನಲ್ಲೇ ತುಂಬ ತಪ್ಪು ಮಾಡ್ತಾರೆ. ಆ್ಯಂಡ್ ಈ ಬಿಗ್ ಬಾಸ್ ಮೇಲಂಥ ಸ್ಪರ್ಧಿಗಳು ತುಂಬ ಕ್ಯಾಲ್ಕುಲೇಟಿವ್ಗೂ ಇಲ್ಲ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ ಏನೋ ಒಂದು ಆಟ ಆಡಬೇಕು, ಆಟ ಆಡ್ಕೊಂಡು ಹೋಗೋಣ ಅನ್ನೋ ರೀತಿ ಇದ್ದಾರೆ. ಜೊತೆಗೆ ಆ ಡಿಸ್ಕಷನ್ ಇದೆಯಲ್ಲ ಅದು ಅಷ್ಟು ಅನಿಸುತ್ತೆ. ಆ್ಯಂಡ್ ಈ ವಾರ ಅಟ್ಲೀಸ್ಟ್ ಸುದೀಪ್ ಅಣ್ಣ ಈ ಡಿಸ್ಕಷನ್ ಮಾಡಿ ಕಳಪೆ ಕೊಡುವಂಥದ್ದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡುವಂಥದ್ದು ಇದೆಯಲ್ಲ, ಅವರೆಲ್ಲರಿಗೂ ಕೂಡ ಒಂದು ಕ್ಲಾಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಏನೋ ಅಂದರೆ ಈ ಬಿಗ್ ಬಾಸ್ ಮನೇಲಿ ರೂಲ್ಸ್ಗಳಿದೆ, ಬಟ್ ಅದಕ್ಕೇನು ಒಂದು ಇಂಪಾರ್ಟೆನ್ಸ್ ಅನ್ನೋದೇ ಇಲ್ಲ. ಸುಮ್ಮನೆ ಎಲ್ಲರೂ ಬ್ರೇಕ್ ಮಾಡ್ತಾನೆ ಇರ್ತಾರೆ. ಮೊದಲೆಲ್ಲ ಬಿಗ್ ಬಾಸ್ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಆ ರೂಲ್ಸ್ ಬ್ರೇಕರ್ ಒಂದಿಷ್ಟು ಪನಿಷ್ಮೆಂಟ್ ಇರೋದು, ನೀರಿಗೆ ಹಾಕ್ತಾಯಿದ್ರು, ನೀರು ಉಯ್ತಾ ಇದ್ರು, ಮತ್ತು ಕನ್ನಡ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ಸಾಂಗ್ ಹಾಕೋರು ಕನ್ನಡ ಸಾಂಗ್ಗಳನ್ನ. ಅದೆಲ್ಲ ಸ್ವಲ್ಪ ಇಷ್ಟ ಆಗ್ತಿತ್ತು, ತುಂಬ ನಮಗೆ ಡಿಫ್ರೆಂಟ್ ಅನಿಸಿದ್ದು. ಯಾಕೋ ಅದೆಲ್ಲ ಮಿಸ್ ಆಗ್ತಾಯಿದೆ ಇವಾಗ ಅಂತಲೇ ಹೇಳ್ಬೋದು. ಸೊ ಇವಾಗ ಏನೂ ರಿಯಾಕ್ಷನ್ ಕೊಟ್ಟಂಗೆ ಕಾಣಿಸ್ತಿಲ್ಲ. ನನ್ನ ಪ್ರಕಾರ ರಾಶಿಕಾ ಕೂಡ ಇವ್ರಿಗೆ ಕೊಡುವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ನೋಡೋಣ ಯಾರ್ಯಾರು ಕೊಟ್ಟಿದ್ದಾರೆ ಹೆಂಗೆ ಕತೆ ಅಂತ. ಬಟ್ ಏನಪ್ಪ ಅಂದರೆ ಯಾರಿಗಾರ ಕೊಡಲಿ ತಪ್ಪಿಲ್ಲ. ಬಟ್ ಕಾರಣಗಳಂತ ಬಂದಾಗ ಅದು ಸರಿ ಇರಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇವಾಗ ಇವರೆಲ್ಲರೂ ಕೂಡ ಒಬ್ಬರನ್ನ ಟಾರ್ಗೆಟ್ ಮಾಡ್ದಂಗೆ ಅನಿಸ್ತಲ್ವಾ, ಅನಿಸುತ್ತೆ. ಬಟ್ ಏನಂದರೆ ನಾವು ಯಾವ ಥರ ಯೋಚನೆ ಮಾಡ್ತೀವಿ ಆ ಥರ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಲ್ಲಿ ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅವ್ರೆಲ್ಲರೂ ಅಂದ್ಕೊಂಡ್ರು, ಆ ರೀತಿ ಕಾಣಿಸಿದೆ. ಈಗ ನಾವು ಕೂಡ ಅನ್ಕೋಬೋದು ಈ ಟೀಮ್ ಅವರೆಲ್ಲ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಇವರು ಟಾರ್ಗೆಟ್ ಮಾಡ್ಕೊಂಡೇ ಕೊಡ್ತಾ ಇದ್ದಾರೆ ಮಾತಾಡ್ಕೊಂಡು ಅಂತ ಕೂಡ ಅನಿಸುತ್ತೆ. ಬಟ್ ಏನಂದರೆ ಅದೇ ಸತ್ಯ ಏನಂದರೆ ಇಲ್ಲ, ಅವ್ರಿಗೂ ಒಂದಿಷ್ಟು ವಿಷಯಗಳಾಗಿತ್ತು ಅದನ್ನ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಬಟ್ ಅದನ್ನು ಕೂಡ ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ನಿಮ್ಗೆ ಅನಿಸುತ್ತೆ ಗೈಸ್ ಈ ಕಾರಣಗಳೆಲ್ಲ ಸರಿನಾ? ಮತ್ತು ಮಾಡೋಣ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಗೇಮ್ಗಳಲ್ಲಿ ಕೂಡ ಉಸ್ತುವಾರಿ ಮಾಡಬೇಕಾದ್ರೂ ಕೂಡ ತುಂಬ ಮಿಸ್ಟೇಕ್ ಆಗಿದೆ. ಅವ್ರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮಾಡಬೇಕಾಗಿತ್ತು, ಅದು ಕೂಡ ತಪ್ಪಾಗಿದೆ. ವಾರಕದ ಕಿಚನ್ ಜೊತೆ ಎಪಿಸೋಡಲ್ಲಿ ಕ್ಯಾಪ್ಟನ್ ಮಾಡೋಣಂಗೆ ಏನಾದರೂ ಕ್ಲಾಸ್ ಇರುತ್ತೆ ಅಂತ ಅನಿಸುತ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.